So guys, welcome back to It's Simplified. ಸೊ ಆ್ಯಸ್ ಪರ್ ನಾನು ತಮ್ಮನೆಯಲ್ಲೇ ಹೇಳಿದ್ದೀನಿ ಟ್ರೈಲರ್ ಅಂತ. ಬಿಕಾಸ್ ಏನಕ್ಕೆ ಈ ಟ್ರೈಲರ್ ಅಂತ ಹೇಳಿದ್ದೀನಿ ಅಂದರೆ, ಸೊ ನಮ್ಮ ಈ RFID ಏನು ಸಿಸ್ಟಮ್ ಇದೆ ಇದು ಸ್ವಲ್ಪ ಈ ಸರ್ಕ್ಯೂಟ್ ಅಂದರೆ ಎಸ್ ಎನ್ ಸಿ ಕಾಂಪೊನೆಂಟ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಆ್ಯಂಡ್ ಆಲ್ಸೋ ನಮ್ಮ ಗನ್ ಬೇರೆ ಡ್ಯಾಮೇಜ್ ಆಗ್ಬಿಡುತ್ತೆ, ಗನ್ ಅಂದರೆ ಸಾಲ್ಟರ್ ಗನ್. ಸೊ ಹಂಗಾಗಿ ಇದು ಟ್ರೈಲರ್ ಅಂದರೆ ಮೇಯ್ನ್ ಓವರಾಲ್ ವ್ಯೂ ಹೇಳ್ತೀನಿ. ಸೊ ಇದನ್ನ ಮತ್ತೆ ವಿಡಿಯೋ ಮಾಡ್ತೀನಿ, ಓಕೆನಾ? ಡೋಂಟ್ ವರಿ. ಸೊ ಕಮಿಂಗ್ ಟು ದಿ ಪಾಯಿಂಟ್, ಏನಿದು RFID? ಆ್ಯಕ್ಚುಲಿ ಇದು ಎಪಿಸೋಡ್ 18 RFID ಅಟೆಂಡ್ ಸಿಸ್ಟಮ್ ಅಂತ ಹೇಳಿ ಸಿಂಪಲಾಗಿ ಹೇಳ್ತೀನಿ ನೋಡ್ರಪ್ಪ. ಇದರಲ್ಲಿ ಅದೇ ರೀತಿ ಕಾಂಪ್ಲಿಕೇಶನ್ ಇದೆ. ಇದು ಚೈನ್ಸ್ ಅಲ್ವಾ, ಕೀ ಚೈನ್ಸ್, ಇವು ಕಾರ್ಡ್ಸು. ಏನಂದರೆ ಸಿಂಪಲ್ ಗೊತ್ತಾ, ಇದು ಕಾರ್ಡ್ ಇದೆಯಲ್ಲ, ಇದು ಅಂದರೆ ಇದು ಕಾರ್ಡು, ಇದು RFID. ಇದು ಕಾಮನ್ಲಿ ಯೂಸ್ ಮಾಡೋದು RFID RC522 ಅಂತೇಳಿ. ಸೊ ಇದು ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ. RFID ಇದು ಹೆಂಗಿದು, ಇಂಟರ್ನಲ್ ಸರ್ಕ್ಯೂಟ್ ಹೆಂಗೆ, ಕಾರ್ಡ್ ಒಳಗೆ ಏನಿರುತ್ತೆ, ಹೆಂಗೆ ಎಲ್ಲ ಹೇಳ್ತೀನಿ. ಸೊ ಕಂಪ್ಲೀಟ್ ಜಸ್ಟ್ ಒಂದು ಓವರ್ ಯು 2 ಮಿನಿಟ್ಸಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ವರ್ಕ್ ಆಗಲ್ಲವ, ವರ್ಕ್ ಆಗೋಕ್ಕೆ ಕಾಂಪೊನೆಂಟ್ ಬೇಕು. ಸೊ ನಾನು ಒಂದು ವೀಡಿಯೋ ಮಾಡ್ತೀನಿ ಅದಕ್ಕಿಂತ ಸಪ್ರೇಟಾಗಿ. ಸೊ ಅದರಲ್ಲಿ ನಾನು ಕಾಂಪೊನೆಂಟ್ ಕರೆಕ್ಟಾಗಿ ತೊಗೊಂಬಂದು ಮತ್ತು ಸ್ವಲ್ಪ ಸಾಲ್ಟ್ಗಳನ್ನು ರೆಡಿ ಮಾಡಿಕೊಂಡು ಕಂಪ್ಲೀಟ್ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ, ಓಕೆನಾ? ಸೊ ಕಮಿಂಗ್ ಟು ದಿ ಪಾಯಿಂಟ್, ಏನಾಗುತ್ತೆ ಅಂದರೆ ಇದೊಂದು ಕಾರ್ಡಲ್ಲಿ ಇಂಟರ್ನಲ್ಲಿ ಒಂದು ನಂಬರ್ಸ್ ಬರ್ತದೆ. ಲೈಕ್ ಹೆಂಗಂದರೆ 27F2000 ಅಂತ, ಓಕೆನಾ? ಲೀವ್ ಇಟ್. ಈಗ ನಿಮಗೆ ಸಿಂಪಲಾಗಿ ಅರ್ಥ ಆಗಬೇಕು ಅಂದರೆ ಕಾರ್ಡು ಎಕ್ಸಾಂಪಲ್, ಕಾರ್ಡ್ ಇದು 2, ಓಕೆನಾ? ಕಾರ್ಡ್ ಆಫೀಸಲ್ಲಿ ಅದನ್ನು ಹಾಕಿರ್ತಾರೆ. ಸೊ ಆಫೀಸಲ್ಲಿ ಇದು 2, ಈಗ ಇದು 2ಗೆ ಏನಂತ ನೆನ್ಕೊಟ್ಟಿರ್ತಾರೆ. ಎಕ್ಸಾಂಪಲ್ ತಗೊಳ್ಳಿ, ಇದು 2 ಬೆನಕ್ ಅಂತ ಅಂದ್ಕೊಳ್ಳಿ, ಓಕೆನಾ? ಇದು 1 ಹೆಸರು ಬಂದ್ಬಿಟ್ಟು ಲೈಕ್ ಯಾರು ನೇಮ್ ತೊಗೊತೀರಾ, ಕಿಶೋರ್ ಅಂತ ತೊಗೊಳ್ಳಿ. ಇದು ಕಿಶೋರ್. ಈಗೇನಾದರೂ ಇವನು ಬಂದಿಯಾನೆ ಅಂತ ಗೊತ್ತಾಗಬೇಕು ಅಂದರೆ ಇವನಿಗೆ ಕಾರ್ಡ್ ಕೊಟ್ಟಿರ್ತೀವಿ. ಸೊ ಕಿಶೋರ್ ಬಂದಿಯಾನೆ ಇಲ್ವಾ, ಅವ್ನು ಬಂದು ಏನು ಮಾಡ್ತಾರೆ, ಇದನ್ನು ಸ್ವ್ಯಾಪ್ ಮಾಡ್ತಾನೆ, ಹಿಂಗೆ ಈ ಥರ ಇಟ್ಕೊತಾನೆ. ಸೊ ಇದು ಏನಿದೆ ನಮ್ಮ RFID ಕಾಂಪೊನೆಂಟು, ಇದು ಆ್ಯಕ್ಸೆಸ್ ಮಾಡುತ್ತೆ ಏನು, 1 ಅನ್ನೋದು. ಎಸ್ ಇದು 1 ಅಂತ ಬಂದವನೇ, ಇದು ಕಳಿಸಿ ಆರ್ಡಿನಾಗ ಹೇಳುತ್ತೆ, ಎಸ್ ಇವ್ನು ಬಂದವನೇ ಹೇಳಪ್ಪ ಅಂತ. ಇದು ಡಿಸ್ಪ್ಲೇನಲ್ಲಿ ತೋರಿಸುತ್ತೆ. ದೆನ್ ಕಿಶೋರ್ ಪ್ರೆಸೆಂಟ್. ದೆನ್ ಬೆನಕ್ ಬರ್ತಾನೆ, ಬೆನಕ್ 2. ಇದು ಬೆನಕ್ 2 ಅಂದರೆ ಈಗ ಇವನಿಗೆ ಇಕ್ಕಿದ ತಕ್ಷಣ ಕಾರ್ಡಲ್ಲಿ 2 ಅಂತ ಬಂದ ತಕ್ಷಣ ಅದು ಬೆನಕ್ ಅಂತ ಆಲ್ರೆಡಿ ನಾವು ಹೇಳಿರ್ತೀವಿ. ಸೊ ಹಂಗಾಗಿ ಬೆನಕ್ಕಿಗೆ ಬರುತ್ತೆ, ಓಕೆನಾ? ಈ ರೀತಿ. ದೆನ್ ಈಗ ಮತ್ತೆ ಇವನು ಕಿಶೋರ್ದೇ ಇನ್ನೊಬ್ಬ ID ಕಾರ್ಡ್ ಯೂಸ್ ಮಾಡ್ಬೋದಾ? ಯೂಸ್ ಮಾಡಿದರೂ ಕೂಡ ಏನಾಗುತ್ತೆ ಅಂದರೆ ಇದು ಕಿಶೋರ್ ಅಂತಲೇ ತೋರಿಸುತ್ತೆ, ಅವನ ಹೆಸರು ತೋರಿಸಲ್ಲ. ಆ ರೀತಿ ಇರುತ್ತೆ, ಓಕೆನಾ? ಪ್ರೋಗ್ರಾಮಲ್ಲಿ ನಾವು ಆ ರೀತಿ ಮಾಡಿರ್ತೀವಿ. ಸೊ ಈ ರೀತಿ RFID ವರ್ಕ್ ಆಗುತ್ತೆ, ಓಕೆನಾ? ಸೊ ಡೋಂಟ್ ವರಿ, ಜಸ್ಟ್ ಈಸ್ ಡೆಮೋ ಅಂದ್ಕೊಳ್ಳಿ, ಟ್ರೈಲರ್ ಥರ. ರಿಯಲ್ ಪಿಕ್ಚರ್ ಏನಪ್ಪ ಅಂದರೆ ರಿಯಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ, ಓಕೆ? ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ಯಾವುದೇ ರೀತಿ ಇಲ್ಲಿ ಲೈಕ್ ಏನಂತ ಹೇಳ್ಬೋದು, ಇದು ಸ್ಕಿಪ್ ಯಾವುದೇ ಕಾರಣಕ್ಕೂ ಮಾಡಲ್ಲ, ಡೆಫಿನೆಟ್ಲಿ ಮಾಡ್ತೀನಿ. ತುಂಬ ಇಂಪಾರ್ಟೆಂಟ್ ಇದು ಕಮ್ಯುನಿಕೇಷನ್ ಡಿಸ್ಪ್ಲೇ ಇದೆ, ಇದು ಲೆವೆಲ್ 4ನಲ್ಲಿ ತುಂಬ ಇಂಪಾರ್ಟೆಂಟ್ ಇದು, ಮಾಡ್ತೀನಿ. ಸೊ ನೆಕ್ಸ್ಟ್ ಲಾಸ್ಟ್ 2 ವೀಡಿಯೋಸ್ ಏನಿದೆ ರಿಗಾರ್ಡಿಂಗ್ ಆಡಿಯೋ, ಅದು ಮುಗಿಸ್ಕೊಡ್ತೀನಿ. ಅದಾದಮೇಲೆ ಮತ್ತೆ ನಾನು ಇದೊಂದು ಏನಿದೆಯಲ್ಲ, ಇದು RFID ಸಿಸ್ಟಮು, ಇದನ್ನೊಂದು ಮಾಡಿಕೊಡ್ತೀನಿ. ಡೋಂಟ್ ವರಿ, ಏನಾಗಲ್ಲ. ಇದೊಂದು ನೆಕ್ಸ್ಟ್ ಲಾಸ್ಟಲ್ಲಿ ಹಾಕಿದ್ರು ಕೂಡ, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋ ಸ್ಮಾರ್ಟ್ ಸೆಕ್ಯೂರಿಟಿ ಸಿಸ್ಟಮ್ ಅನಿಸುತ್ತೆ. ಸೊ ಆ ವಿಡಿಯೋದಲ್ಲಿ ಸಿಗೋಣ, ಓಕೆನಾ ಗೈಸ್? ಬೇಜಾರು ಮಾಡ್ಕೊಬೇಡಿ, ಮತ್ತು ಬೈಕೋಬೇಡಿ. ಇಟ್ಸ್ ನಾಟ್ ಏನಂತ ಹೇಳ್ಬೋದು, ಮೈ ಫಾಲ್ಟ್. ನನ್ನದೇ ತಪ್ಪು, ಯಾಕೆಂದರೆ ಸಾಲ್ಟ್ರಗನ್ ತಗೊಂಡೋಗಿ ಸ್ವಲ್ಪ IC ಹತ್ರ ಸ್ವಲ್ಪ ಜಾಸ್ತಿ ಹೀಟ್ ಮಾಡಿಬಿಟ್ಟೆ ಬೈ ಮಿಸ್ಟೇಕ್, ಗೊತ್ತಾಗ್ತದೆ. ಸೊ ಡಮ್ ಅಂದ್ಬಿಡ್ತು. ಆ್ಯಂಡ್ ನಮ್ಮ ಗನ್ ಬೇರೆ ಏನೋ ಮಾಡೋಕ್ಕೋಗಿ ಏನೋ ಮಾಡಿಬಿಟ್ಟಿದ್ದೀವಿ, ಬಿಡಿ ಪರವಾಗಿಲ್ಲ. ಯಾಕೆಂದ್ರೆ ಚೀಪ್ ನೋಡಿ, ಚೀಪ್ ರೇಟಾಗಿ ತೊಗೊಂಡ್ರೆ ಹಿಂಗೆ ಆಗ್ಬಿಡೋದು, ಓಕೆ? ಲೆಟ್ ಇಟ್ ಬಿ. ಮತ್ತು ಈ ಕೀ ಚೈನ್ ಒಂದು ಹೇಳಿದಲ್ವಾ, ಕೀ ಚೈನ್ ಕೂಡ ಸಿಮಿಲರ್ ಅಷ್ಟೇ. ಇದು ಕೂಡ ನಿಮ್ಗೆ ಇಕ್ಕಿದ್ರೆ ವರ್ಕ್ ಆಗುತ್ತೆ, ಓಕೆ? ಡೋಂಟ್ ಲೀವ್ ಇಟ್. ಕಂಪ್ಲೀಟ್ ಡೀಟೇಲ್ ಹೋಗೋಣ. ಕಾರ್ಡ್ ಒಳಗಡೆ ಏನಿರುತ್ತೆ, ಕೀ ಚೈನ್ ಒಳಗಡೆ ಏನಿರುತ್ತೆ, ಇದು ಹೆಂಗೆ ಇದನ್ನು ಈ ಕಾರ್ಡ್ ತೋರಿಸಿದ ತಕ್ಷಣ ಆ್ಯಕ್ಸೆಸ್ ಮಾಡುತ್ತೆ, ಎಲ್ಲ ಡೀಟೇಲ್ ನೋಡೋಣ. ಡೋಂಟ್ ವರಿ, ಓಕೆ? ನೆಕ್ಸ್ಟ್ ವಿಡಿಯೋ ಸಿಗೋಣ.